ಅಮ್ಮ ಇದೇನಮ್ಮ ಇದು? ಅಣ್ಣಂಗ್ ಮಾತ್ರ ಕಾಲೇಜ್ ಕಡೆಯಿಂದ ಟ್ರಿಪ್ ಹೋಗೋದಕ್ಕೆ ದುಡ್ಡು ಕೊಟ್ಟಿದ್ಯಾ, ಆದ್ರೆ ನಾನು ನಿನ್ನ ಹತ್ರ ಕೇಳಿದಾಗ ನನ್ನ ಹತ್ರ ದುಡ್ಡೇ ಇಲ್ಲ ಅಂತ ಹೇಳ್ದೆ. ಅಣ್ಣನ್ಗಿಂತ ಮೊದಲು ಬಂದು ನಾನೇ ತಾನೇ ಕೇಳಿದ್ದು, ನನಗೆ ಮಾತ್ರ ದುಡ್ಡು ಕೊಟ್ಟಿಲ್ಲ. ಆದ್ರೆ ನನ್ನ ನೆಕ್ಸ್ಟ್ ಅಣ್ಣ ಬಂದು ನಿನ್ನ ಹತ್ರ ಕೇಳಿದಾನೆ, ಅದಕ್ಕೆ ದುಡ್ಡು ಕೊಟ್ಟು ಟ್ರಿಪ್ಪಿಗೆ ಹೋಗು ಅಂತ ಬೇರೆ ಹೇಳಿದ್ಯಾ? ಚಾರು, ಯಾಕೆ ಹೀಗೆ ಕೋಪ ಮಾಡ್ಕೊಳ್ತಿದ್ಯಾ? ಅವನು ವಯಸ್ಸಲ್ಲಿ ನಿನಗಿಂತ ದೊಡ್ಡವನು, ನಿನಗೆ ಅಣ್ಣ, ಈ ಮನೆಗೆ ಹಿರಿ ಮಗ. ಮುಂದೆ ನಮ್ಮನ್ನೆಲ್ಲ ನೋಡ್ಕೊಳ್ಬೇಕಾಗಿರೋದು ಅವನೇ ತಾನೇ. ಹಾಗಾಗಿ ಅವನ ಮೇಲೆ ಸ್ವಲ್ಪ ಕೇರ್ ಜಾಸ್ತಿ ಇರುತ್ತೆ. ಹಾಗೆ ಅವನ್ ಏನ್ ಕೇಳಿದ್ರು ಕೊಡಿಸ್ಬೇಕು ಅನ್ಸುತ್ತೆ. ಅಷ್ಟಕ್ಕೂ ನೀನ್ ಹೆಣ್ಣು ಹುಡುಗಿಯಾಗಿ ಅಲ್ಲೆಲ್ಲ ಅವ್ರ ಜೊತೆ ಹೋಗೋದು ಬೇಡ, ಅದಕ್ಕೆ ನಾನು ನಿನಗೆ ದುಡ್ಡು ಕೊಟ್ಟಿಲ್ಲ. ಓ, ಅಂದ್ರೆ ಏನಮ್ಮ ನಿನ್ ಮಾತಿನ ಅರ್ಥ? ಈ ಮನೇಲಿ ನಿನ್ ಮಗನಿಗಿರೋ ವ್ಯಾಲ್ಯೂ ನನಗಿಲ್ಲ ಅಂತನಾ? ಈ ಚಂದಕ್ಕೆ ನನ್ನನ್ನು ಯಾಕೆ ಹುಡ್ಸ್ಕೋಬೇಕಿತ್ತು? ಹುಡ್ತಾಗ್ಲೇ ಸಾಯಿಸ್ಬಿಡ್ಬೇಕಿತ್ತು. ಚಾರು, ನಿನ್ನನ್ನ ಹೊರಗಡೆ ಎಲ್ಲೋ ಬಿಟ್ಟು ಹೋಗಿದ್ರಂತೆ ಕಣೆ. ಅಲ್ಲಿಂದ ನಿನ್ನನ್ನು ಕರ್ಕೊಂಡು ಬಂದು ಅಪ್ಪ ಅಮ್ಮ ಸಾಕಿರೋದಂತೆ. ಅದಕ್ಕೆ ನಿನ್ನ ಮೇಲೆ ಸ್ವಲ್ಪ ಪ್ರೀತಿ ಕಡಿಮೆ ಅವರಿಗೆ. ಅಮ್ಮ, ನನಗೆ ಬೇರೆ ಕೆಲಸ ಇದೆ, ನಾನಿನ್ನು ಹೊರಡ್ತೀನಿ. ನಿನ್ನ ಮಗಳು ರಾಮಾಯಣ ಮುಗಿಯಲ್ಲ. ಲೇ ಚಾರು, ಅದೇನ್ ಮಾತು ಅಂತ ಆಡ್ತಿದ್ಯಾ? ಸಾಯಿಸ್ಬಿಡ್ಬೇಕು ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಿದ್ಯಾ? ಏನೇ ಆಗಿದೆ ನಿನ್ಗೆ? ಅಯ್ಯೋ ಸಾಕ್, ಸುಮ್ನೆ ಇರಮ್ಮ. ಅಣ್ಣ ಹೇಳಿ ಕೇಳಿಸ್ಕೊಂಡಿಲ್ವಾ? ನನ್ನನ್ನ ಎತ್ಕೊಂಡ್ ಬಂದು ಸಾಕಿರೋದಂತೆ, ನಿನ್ ಸ್ವಂತ ಮಗಳಲ್ಲಂತೆ. ಯಾರಿಗ್ ಗೊತ್ತು? ಅದೇ ನಿಜ ಅನ್ಸುತ್ತೆ. ಅದಕ್ಕೆ ನಿಮ್ಗೆ ನನ್ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ಲ. ಯಾವಾಗ ನೋಡಿದ್ರು ಮಗ ಮಗ ಅಂತ ಮಗನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇರ್ತೀರಲ್ಲ. ಹೀಗೆ ಮಾಡಿ ಒಂದಿನ ಮಗ ಸರಿಯಾಗಿ ಮಾಡ್ತಾನೆ ನಿಮ್ಗೆ. ಸುರೇಖನಿಗೆ ಇರೋ ಇಬ್ರು ಮಕ್ಕಳಲ್ಲಿ ತನ್ನ ಮಗನ ಮೇಲೆ ವಿಪರೀತವಾಗಿರೋ ಪ್ರೀತಿ. ಇದೇ ಪ್ರೀತಿಯಿಂದಾನೆ ಪ್ರತಿಯೊಂದು ವಿಷಯದಲ್ಲೂ ಮೊದಲನೇ ಆದ್ಯತೆ ಮಗನಿಗೆ ಕೊಡ್ತಾ ಇರ್ತಾಳೆ. ಇದರಿಂದ ಮಗಳು ಚಾರುಣ್ಯಂಗೆ ತುಂಬಾನೇ ಕೋಪ ಬರ್ತಾ ಇರತ್ತೆ. ಯಾರಿಗೆ ತಾನೇ ಕೋಪ ಬರಲ್ಲ? ಇರೋ ಇಬ್ರು ಮಕ್ಕಳಲ್ಲಿ ಮಗನೇ ಹೆಚ್ಚು ಅಂದ್ರೆ ಮಗಳಿಗೆ ಕೋಪ ಬರೋದು ಸರ್ವೇ ಸಾಮಾನ್ಯ. ಹಾಗೇನೆ ಚಾರುಣ್ಯನ್ ಕೂಡ ತುಂಬಾನೇ ಕೋಪ ಬರ್ತಾ ಇರತ್ತೆ. ಹೀಗೆ ಸ್ವಲ್ಪ ಸಮಯ ಕಳೆಯುತ್ತೆ. ಸುರೇಖಾ ತನ್ನ ಇಬ್ರು ಮಕ್ಕಳಿಗೂ ಮದ್ವೆ ಕೂಡ ಮಾಡಿರ್ತಾಳೆ. ವಾವ್ ಅಮ್ಮ, ಈ ಸೀರೆನ ಲಲಿತಾ ಆಂಟಿ ಮನೆ ಮದ್ವೆಗೆ ಹೋಗಿದ್ಯಲ್ಲ ಅವಾಗ ಕೊಟ್ಟಿರೋದಾ? ಎಷ್ಟು ಚೆನ್ನಾಗಿದೆ ಅಲ್ಲ, ನಿನಗೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಆದ್ರೆ ಇದೇ ತರದ್ ಒಂದ್ ಸ್ಯಾರಿ ನಿನ್ನ ಹತ್ರ ಮೊದಲೇ ಇತ್ತು ತಾನೆ, ನಾನೇ ಕೊಡ್ಸಿರೋದು. ಹೌದು ಕಣೆ, ನಿನ್ ದೊಡ್ಡಪ್ಪನ ಮಗಳ ಮದ್ವೆಲಿ ನೀನೇ ಒಂದ್ ಸ್ಯಾರಿ ತಗೊಂಡ್ ಬಂದಿದ್ಯಲ್ಲ, ಅದು ಸೇಮ್ ಇದೇ ತರ ಇದೆ. ಬ್ಲೌಸ್ ಕೂಡ ಇದೇ ತರ ಇದೆ ಕಣೆ, ಅದು ಕೂಡ ಇಷ್ಟೇ ಗ್ರ್ಯಾಂಡ್ ಆಗಿದೆ. ಇದಕ್ಕೂ ಅದಕ್ಕೂ ಯಾವ ವ್ಯತ್ಯಾಸನೂ ಇಲ್ಲ. ಆದ್ರೆ ಏನ್ ಮಾಡ್ಲಿ ಹೇಳು, ಅವರು ಹೀಗೆ ಕೊಟ್ಟಾಗ ನಾನು ಈ ತರ ಇದೆ ನನ್ನ ಹತ್ರ, ಬೇರೆ ಕೊಡಿ ಅನ್ನೋದಕ್ಕಾಗತ್ತಾ? ಅದಕ್ಕೆ ನಾನು ಸುಮ್ಮನೆ ತಗೊಂಡ್ ಬಂದೆ ಕಣೆ. ಓ ಹೌದಾ, ಸರಿ. ಹಾಗಾದ್ರೆ ಅಮ್ಮ, ಈ ಸ್ಯಾರಿನ ನಾನ್ ತಗೊಂಡ್ಲಾ? ಹೇಗೂ ನಿನ್ನ ಹತ್ರ ನಾನ್ ಕೊಡ್ಸಿದ್ದೆ ಇನ್ನೊಂದ್ ಸ್ಯಾರಿ ಇದೆ ತಾನೆ, ಅದಕ್ಕೆ ಈ ಸ್ಯಾರಿ ನಾನ್ ಹೊಲ್ಸ್ಕೋತೀನಮ್ಮ. ತುಂಬಾ ಚೆನ್ನಾಗಿ ಒಪ್ಪತ್ತೆ ನನಗೆ. ಹಾ ಮಗ್ಲೆ, ಅದಕ್ಕೇನಂತೆ, ತಗೊಂಡ್ ಹೋಗು. ಅರೆ ಚಾರು, ನೀನ್ ಯಾವಾಗ ಬಂದೆ? ನನಗ್ ಗೊತ್ತೇ ಆಗಿಲ್ಲ ನೋಡು. ಹೇಗಿದ್ಯಾ? ಆರಾಮಿದಾರ ಮನೇಲೆಲ್ಲ? ಹಾ ಅದಕ್ಕೆ ನಾನ್ ಬಂದು ಒಂದ್ ಸ್ವಲ್ಪ ಹೊತ್ತಾಯ್ತಷ್ಟೆ. ಮನೇಲಿ ಎಲ್ರೂ ಆರಾಮಿದ್ದಾರೆ. ನೀವ್ ಹೇಗಿದ್ದೀರಾ? ಹಾ ಚಾರು, ನಾನ್ ಚೆನ್ನಾಗಿದ್ದೀನಿ. ಅರೆ ಇದು ಯಾವ ಸ್ಯಾರಿ ಅತ್ತೆ? ನೋಡೋದಕ್ಕೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ನೀವು ನನಗೆ ತೋರ್ಸೇ ಇಲ್ಲ. ಹಾ ಹೌದು ಸುಮಾ, ಈ ಸೀರೆ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ. ನನ್ನ ತಂಗಿ ಲಲಿತಾ ಇದ್ದಾಳಲ್ವಾ, ಅವಳ ಮಗಳ ಮದ್ವೆಗೆ ಹೋಗಿದ್ದೆ ನೋಡು, ಅವತ್ತು ಅವ್ರ ಮನೇಲಿ ಕೊಟ್ಟಿದ್ದ ಸ್ಯಾರಿ ನಿನಗೆ ತೋರಿಸ್ಬೇಕು ಅನ್ಕೊಂಡಿದ್ದೆ. ತೋರ್ಸೋದಕ್ಕೆ ಪುಸ್ತಕತೆ ಆಗಿಲ್ಲ ನೋಡು. ಓ ಹೌದಾ ಅತ್ತೆ, ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ಈ ಸೀರೆನ ನಾನ್ ತಗೊಂಡ್ಲಾ? ನನ್ನ ಹತ್ರ ಈ ತರದ್ ಸೀರೆನೇ ಇಲ್ಲ ಅತ್ತೆ. ಅಯ್ಯೋ ಸುಮಾ, ಅದ್ರಲ್ಲಿ ಅಭ್ಯಂತರ ಏನ್ ಬಂತು? ಈ ಸೀರೆ ನನಗೆ ಕೊಟ್ಟಿರೋದು, ನಾನು ಒಟ್ಟಿಲ್ಲ ಅಂದ್ರೆ ನಿನಗೆ ತಾನೇ ಸೇರ್ಬೇಕು. ತಗೊಳಮ್ಮ, ನನ್ಗೆ ಯಾವ ಅಭ್ಯಂತರನೂ ಇಲ್ಲ. ನೀನು ಚೆನ್ನಾಗಿ ಬ್ಲೌಸ್ ಹೊಲ್ಸ್ಕೊಂಡು ಉಡು. ಥ್ಯಾಂಕ್ ಯು ಅತ್ತೆ, ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ಇದೇನಮ್ಮ ಇದು? ಅಲ್ಲ, ಆ ಸೀರೆನ ನಾನ್ ತಗೊಳ್ತೀನಿ ಅಂತ ಹೇಳಿದೆ ತಾನೆ, ಅದಕ್ಕೆ ನೀನು ಹ್ಞೂ ಅಂತಾನು ಹೇಳಿದೆ. ಹೀಗೆ ದಿಢೀರ್ ಅಂತ ಅದಕ್ಕೆ ಕೊಟ್ಬಿಟ್ಟಿಯಲ್ಲ. ಅಯ್ಯೋ ಚಾರು, ಹೋಗ್ಲಿ ಬಿಡೆ, ಅದಕ್ಕೆ ಯಾಕೆ ಕೋಪ ಮಾಡ್ಕೋತೀಯ? ನನಗೇನ್ ಸೇರುತ್ತೋ ಅದೆಲ್ಲ ಅವಳಿಗೆ ತಾನೆ. ಅವಳು ಈ ಮನೆ ಸೊಸೆ ಕಣೆ. ನೋಡು, ನಿನಗೆ ಬೇರೆ ಯಾವ್ದಾದ್ರೂ ಸೀರೆ ಬೇಕಾದ್ರೆ ನನ್ ಬೀರುನಲ್ಲಿದೆ, ಹೋಗ್ ತಗೊಂಡ್ ಬಾ. ಸಾಕ್, ಬಾಯಿ ಮುಚ್ಚಮ್ಮ. ಯಾವಾಗ ನೋಡಿದ್ರು ಮಗ ಸೊಸೆ ಮಗ ಸೊಸೆ. ನಿನ್ಗೆ ಮಗ ಸೊಸೆ ಬಿಟ್ಟು ಬೇರೆ ಪ್ರಪಂಚನೇ ಇಲ್ವೇನೋ ಅನ್ನೋ ಹಾಗೆ ಮಾಡ್ತೀಯ. ಯಾಕೆ ಬೀರುನಲ್ಲಿ ಹಳೆ ಸೀರೆ ಇದಾವ, ಅವನ್ ತಗೊಂಡ್ ಹೋಗ್ಬೇಕಾ ನಾನು? ನನ್ಗೇನ್ ಗತಿ ಇಲ್ಲ ಅನ್ಕೊಂಡಿದ್ಯಾ? ಛೇ, ಅಯ್ಯೋ ನಿಂತ್ಕೊಳೆ. ಏ ಚಾರು, ನಿಂತ್ಕೊಳೆ. ಮೊದ್ಲೆಲ್ಲ ಸುರೇಖಾ ಯಾವಾಗ್ಲೂ ಚಿನ್ಮಯ್ ಚಿನ್ಮಯ್ ಅಂತ ಅವಂದೇ ಕನ್ವರ್ಕೆ ಮಾಡ್ತಾ ಇದ್ಲು. ಆದ್ರೆ ಇವಾಗ ಚಿನ್ಮಯ್ಗೆ ಮದ್ವೆ ಆಗಿ ಮನೆಗೆ ಸೊಸೆ ಬಂದ್ಮೇಲೆ ಮಗ ಸೊಸೆ ಕನ್ವರ್ಕೆ ಬಿಟ್ಟು ಬೇರೆ ಯಾವುದು ಚಿಂತೆನೇ ಇರೋದಿಲ್ಲ. ಇದರಿಂದ ಚಾರುಗೆ ಇನ್ನೂ ಕೋಪ ಬರುತ್ತೆ. ಹೀಗೆ ಕೆಲವು ದಿನ ಕಳೆದ್ಮೇಲೆ, ಅಮ್ಮ ಅದೇನ್ ಗೊತ್ತಾ, ನಿನ್ನ ಅಳಿಯ
ಒಂದು ಫ್ಲ್ಯಾಟ್ ತಗೋಬೇಕು ಅನ್ಕೊಂಡಿದ್ದಾರೆ. ಅದಕ್ಕೆ ಒಂದು 5 ಲಕ್ಷ ಕಡಿಮೆ ಆಗಿದೆ. ಆ 5 ಲಕ್ಷನ ನಿನ್ನ ಮಗನ ಹತ್ರ ಇಸ್ಕೊಡ್ತೀಯಾ? ಅವನು ಒಂದು 5 ಲಕ್ಷ ಕೊಟ್ಟರೆ ಸಾಕು. ಇನ್ನೊಂದು 2 ತಿಂಗಳಲ್ಲಿ ನನ್ನ ಗಂಡ ಆ ದುಡ್ಡನ್ನ ರಿಟರ್ನ್ ಮಾಡ್ತಾರೆ. ಅಯ್ಯೋ ಚಾರು, ಇದೇನೇ ಇದು 5 ಲಕ್ಷ ಕೇಳ್ತಿದ್ಯಾ? ಅಲ್ಲ ಕಣೆ, ನನ್ನ ಮಗನ ಹತ್ರ ಅಷ್ಟೆಲ್ಲ ದುಡ್ಡು ಎಲ್ಲಿಂದ ಬರ್ಬೇಕು ಹೇಳು? ನೀನು ಹೀಗೆ ದಿಢೀರಂತ ಕೇಳಿದ್ರೆ ಅವ್ನು ಹೇಗೆ ಕೊಡೋದಕ್ಕಾಗತ್ತೆ? ನನ್ನ ಮಗನ ಹತ್ರ ಅಷ್ಟೆಲ್ಲ ದುಡ್ಡೇ ಇಲ್ಲ ಕಣೆ. ಅಯ್ಯೋ ಸಾಕು, ಸುಮ್ಮನೆ ಇರಮ್ಮ. ನಿನ್ನ ಮಗನ ಬಿಸ್ನೆಸ್ಸು ಎಷ್ಟು ಅರ್ನ್ ಮಾಡ್ತಾ ಇದೆ ಎಲ್ಲಾನು ನನಗೆ ಗೊತ್ತಿರೋದೆ. ನಾನೇನು ಬೇರೆಯವ್ರ ಮನೆ ಮಗಳಲ್ಲ, ಇದೇ ಮನೆ ಮಗಳು. ಅಪ್ಪ ಇರುವಾಗ ಬಿಸ್ನೆಸ್ನ ಹೇಗೆ ರನ್ ಮಾಡ್ತಾ ಇದ್ರು, ಅಣ್ಣ ಆ ಬಿಸ್ನೆಸ್ನ ಹೆಂಗೆ ಇಂಪ್ರೂವ್ ಮಾಡಿದ್ದಾನೆ, ಎಲ್ಲ ವಿಷಯನೂ ಗೊತ್ತಿದೆ ನನಗೆ. ಎಷ್ಟು ಅರ್ನ್ ಆಗತ್ತೆ ಎಲ್ಲಾನು ಗೊತ್ತು. ನೀನೊಳೆ ನಿನ್ನ ಮಗ ಲಾಸಲ್ಲಿರೋ ಹಾಗೆ ಮಾತಾಡಬೇಡ. ಚಾರು, ಅದು ಹಾಗಲ್ಲ ಕಣೆ ನನ್ನ ಮಾತಿನ ಅರ್ಥ. ಅಯ್ಯೋ ಸಾಕು, ಬಾಯಿ ಮುಚ್ಚಮ್ಮ. ನಿನ್ನ ಮಾತಿನ ಅರ್ಥ ಏನು ಅನ್ನೋದು ನಾನು ಹುಟ್ಟಾಗಿಂದನೂ ಅರ್ಥ ಮಾಡ್ಕೊಳ್ತಾನೆ ಬಂದಿದ್ದೀನಿ. ನಿನಗಂತೂ ಯಾವಾಗ ತಾನೇ ಹೆಣ್ಮಕ್ಳ ಮೇಲೆ ಪ್ರೀತಿ ಇದೆ ಹೇಳು? ಯಾವಾಗ್ಲೂ ಗಂಡು ಮಗ ಗಂಡು ಮಗ ಗಂಡು ಮಗ. ಅವನು ನಿನ್ನನ್ನ ಜೀವನ ಪರ್ಯಂತ ಸಾಕ್ಬೇಕಲ್ವಾ? ಹೆಂಡತಿ ಬಂದ್ಮೇಲೆ ನಿನ್ನನ್ನ ಎಲ್ಲಿ ಸಾಕಲ್ವಾ ಅನ್ನೋ ಕಾರಣಕ್ಕೆ ನಿನಗೆ ಅವನ ಮೇಲೆ ವಿಪರೀತವಾಗಿರೋ ಪ್ರೀತಿ. ಒಂದಂತೂ ತಿಳ್ಕೊ ಅಮ್ಮ, ನೀನು ಹೆಣ್ಮಕ್ಳು ಗಂಡ್ಮಕ್ಳು ಮಧ್ಯೆ ಇಷ್ಟೊಂದು ಭೇದ ಮಾಡ್ತಿದ್ಯಾ ಅಲ್ವಾ? ಒಂದಿನ ನಿನ್ ಮಗ ನಿನ್ ತಲೆ ಮೇಲೆ ಸರಿಯಾಗಿ ಕಲ್ಚಪಡಿ ಎಳಿತಾನೆ. ಅಯ್ಯೋ ಸಾಕು, ಸುಮ್ಮನೆ ಇರೆ. ನನ್ನ ಮಗ ಹಾಗಿದ್ದವನಲ್ವೇ ಅಲ್ಲ. ನನ್ನ ಮೇಲೆ ಎಷ್ಟು ಪ್ರೀತಿ ಕಾಳಜಿ ಗೊತ್ತಾ ಅವನಿಗೆ? ನಾನು ಅವನ ಜೊತೆ ಹಾಗೆ ಇದ್ದೀನಿ, ಅದಕ್ಕೆ ನನ್ನ ಜೊತೆ ಅವನು ಕೂಡ ಹಾಗೆ ಇದ್ದಾನೆ. ಹೌದೌದು, ನಿನಗೆ ನೀನ್ ಚೆನ್ನಾಗಿದ್ರೆ ಸಾಕು. ನೀನಿನ್ನೂ ಬದುಕಿ ಬಾಳ್ಬೇಕಲ್ವಾ? ಹಾಗಾಗಿ ನಿನ್ ಮಗ ನಿನ್ನನ್ನ ಚೆನ್ನಾಗಿ ನೋಡ್ಕೋಬೇಕು. ನಿನಗೆ ಅದೇ ಮುಖ್ಯ. ಮಗಳು ಏನಾದ್ರೂ ನಿನಗೆ ಚಿಂತೆನೇ ಇಲ್ಲ. ಹೋಗಿ ಹೋಗಿ ನಾನು ನಿನ್ನ ಹತ್ರ ಬರ್ತೀನಲ್ಲ, ನನಗೆ ಬುದ್ಧಿ ಇಲ್ಲ. ಹುಟ್ಟಾಗಿಂದನೂ ನೀನೇನು, ನಿನ್ನ ಹಣೆ ಬರ ಏನು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಗೊತ್ತಿದ್ದು ತಾಯಿ ಪ್ರೀತಿನ ಆಸೆ ಪಟ್ಟು ಬರ್ತಾ ಇದ್ದೀನಿ ನೋಡು. ನನಗೆ ನನಗೆ ಬುದ್ಧಿ ಇಲ್ಲ ನೋಡು. ಇನ್ಮೇಲೆ ಮಾತ್ರ ನಾನು ಈ ಮನೆಗೆ ಬರೋದೇ ಇಲ್ಲ. ನನಗೂ ನಿನಗೂ ಸಂಬಂಧನೇ ಇಲ್ಲ ಅನ್ಕೋ. ಹೇಗೋ ನಿನ್ಗೆ ನಾನು ಇಲ್ಲಿಗೆ ಬಂದ್ರು ಬರ್ದೇ ಇದ್ರು ಯಾವುದೇ ವ್ಯತ್ಯಾಸ ಆಗಲ್ಲ. ನಿನ್ ಮಗ ಒಬ್ಬ ನಿನ್ ಜೊತೆ ಇದ್ರೆ ಸಾಕು, ಅಷ್ಟೇ ತಾನೇ ಬೇಕಾಗಿರೋದು ನಿನಗೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಇನ್ ಮಾತ್ರ ಈ ಕಡೆ ತಲೆ ಅಲ್ಲ ಕಾಲ್ ಕೂಡ ಹಾಕಲ್ಲ ನಾನು. ಅಯ್ಯೋ ನಿಂತ್ಕೊಳೆ ಚಾರು, ಯಾಕೆ ಕೋಪ ಮಾಡ್ಕೊಳ್ತಿದ್ಯಾ? ಇಲ್ಲೋಡೆ ನನ್ನ ಮಾತು ಕೇಳಿಸ್ಕೊಳೆ. ಚಾರು ಎಷ್ಟೇ ಹೇಳಿದ್ರು ಸುರೇಖಾ ಮಾತ್ರ ಸ್ವಲ್ಪನೂ ಬದಲಾಗ್ತಾನೆ ಇರಲ್ಲ. ಅವಳಿಗೆ ತನ್ನ ಮಗನ ಮೇಲೆ ವಿಪರೀತವಾಗಿರೋ ಪ್ರೀತಿ. ಚಾರುನ ಕಂಡ್ರೆ ಅಷ್ಟಕ್ಕಷ್ಟೆ. ಇದರಿಂದ ಚಾರುಗೂ ಎಲ್ಲ ನೋಡಿ ನೋಡಿ ಸಾಕಾಗಿರುತ್ತೆ. ಹಾಗಾಗಿ ಕೊನೆಗೂ ತಾಯಿ ಹತ್ರ ಜಗಳ ಆಡ್ಕೊಂಡು ಇನ್ಮೇಲೆ ಈ ಕಡೆ ಬರೋದೇ ಇಲ್ಲ, ನನಗೆ ನಿನಗೆ ಸಂಬಂಧನೇ ಇಲ್ಲ ಅಂತ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಹೀಗೆ ಸಮಯ ಕಳೀತಾನೆ ಇರತ್ತೆ. ಅಮ್ಮ, ನಾವು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಏನಪ್ಪ, ಏನ್ ವಿಷಯ ಹೇಳು? ಅದು ಅಮ್ಮ, ನಾವು ನಮ್ಮ ಬಿಸ್ನೆಸ್ನ ಫಾರಿನಿಗೆ ಶಿಫ್ಟ್ ಮಾಡಬೇಕು ಅಂತ ತುಂಬ ದಿನಗಳಿಂದ ಅಂದ್ಕೊಂಡಿದ್ದೆ. ಇವಾಗ ಅಪ್ರೂವಲ್ ಕೂಡ ಆಗಿದೆ. ಹಾಗಾಗಿ ಬಿಸ್ನೆಸ್ನ ಫಾರಿನಿಗೆ ಶಿಫ್ಟ್ ಮಾಡಿ ನಾವು ಅಲ್ಲೇ ಇರಬೇಕು ಅಂದ್ಕೊಂಡಿದ್ದೀವಿ. ಏನು ಇದೇನೋ ಮಾತಾಡ್ತಿದ್ಯಾ? ಅಲ್ಲ ಕಣೋ, ನಿಮ್ಮಪ್ಪ ಕಟ್ಸಿರೋ ಮನೆ ಇಲ್ಲಿದೆ, ಬಿಸ್ನೆಸ್ ಎಲ್ಲ ಇಲ್ಲಿದೆ. ಹೀಗಿರುವಾಗ ಫಾರಿನಿಗೆ ಶಿಫ್ಟ್ ಮಾಡೋ ಅಂಥದ್ದು ಏನೋ ಆಗಿದೆ ಈಗ. ಅಯ್ಯೋ ಅತ್ತೆ, ಇದೇ ಬಿಸ್ನೆಸ್ನ ಫಾರಿನಿಗೆ ಶಿಫ್ಟ್ ಮಾಡ್ಕೊಂಡ್ರೆ ಫಾರಿನಲ್ಲಿ ನಮ್ಗೆ ಇದಕ್ಕಿಂತ ಜಾಸ್ತಿ ಇನ್ಕಮ್ ಬರುತ್ತೆ. ಹಾಗಾಗಿ ನಾನು ಮತ್ತೆ ಚಿನ್ಮಯ್ ಇಬ್ರು ಸೇರಿ ಈ ಪ್ಲಾನ್ ಮಾಡಿದೀವಿ. ಅದು ಅಲ್ಲದೆ ಇವಾಗ ಅಪ್ರೂವಲ್ ಕೂಡ ಆಗಿದೆ. ಆರಾಮಾಗಿ ಫಾರಿನಿಗೆ ಶಿಫ್ಟ್ ಆಗ್ಬೋದು. ಅದಕ್ಕೆ ಹೇಳ್ತಾ ಇರೋದು. ನಿಮ್ಮಪ್ಪ ಇವ್ರು ಕೊಡ್ಸಿರೋ ಮನೆ ಇದೆಲ್ಲ ನಾವು ಸೇಲ್ ಮಾಡ್ಬೇಕು ಅನ್ಕೊಂಡಿದೀವಿ. ಏನು ಸೇಲ್ ಮಾಡೋದಾ? ಅಲ್ಲ ಗಂಡ ಹೆಂಡತಿ ಇಬ್ರು ಯಾಕೆ ಹೀಗೆಲ್ಲ ಮಾತಾಡ್ತಿದ್ರ? ಇದು ನಿಮ್ಮಪ್ಪ ಕಟ್ಸಿರೋ ಮನೆ ಕಣ. ಇದರಲ್ಲಿ ಎಷ್ಟು ನೆನಪುಗಳಿದಾವೆ. ಇದನ್ನೆಲ್ಲ ಬಿಟ್ಟು ನಾವು ಅಲ್ಲಿಗೆ ಹೋಗೋದಾ? ಬೇಡ ಬೇಡ, ನಾನು ನಿಮ್ ಜೊತೆ ಬರ್ಬೇಕಾಗುತ್ತೆ. ಅದ್ರ ಬದಲು ನಾವಿಲ್ಲೇ ಇರೋದೇ ಒಳ್ಳೇದು. ಅಯ್ಯೋ ಅಮ್ಮ, ನೀನೇನು ನಮ್ಮ ಜೊತೆ ಬರೋದೇನು ಬೇಡ. ನೀನು ಬಂದರೆ ಆ ವಾತಾವರಣಕ್ಕೆ ಹೊಂದ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ನೀನು ಅಲ್ಲಿಗೇನು ಬರೋದು ಬೇಡ. ಅಂದ್ರೆ ಮಗನೇ, ನಿನ್ ಪ್ಲಾನ್ ಚೇಂಜ್ ಮಾಡ್ಕೊಂಡ್ಯಾ? ಇಲ್ಲೇ ಇರ್ತೀರಾ ನೀವು ಇಬ್ರು? ಅಯ್ಯೋ ಅದ್ ಹಾಗಲ್ಲ ಅತ್ತೆ. ಈ ಮನೆನ ಸೇಲ್ ಮಾಡಿ ನಾವು ಫಾರಿನಿಗೆ ಹೋಗೋದಂತೂ ಕನ್ಫರ್ಮ್. ಆದ್ರೆ ನೀವು ನಿಮ್ಗೋಸ್ಕರ ನಾವು ಇರೋದಕ್ಕೆ ವ್ಯವಸ್ಥೆ ಮಾಡ್ಬೇಕಲ್ವಾ? ಹಾಗಾಗಿ ನನ್ನ ಫ್ರೆಂಡ್ದೆ ಒಂದು ವೃದ್ಧಾಶ್ರಮ ಇದೆ, ಅಲ್ಲಿ ಮಾತಾಡಿದೀನಿ, ನೀವು ಅಲ್ಲೇ ಇರ್ಬೋದು. ಏನು ಏನು ಮಾತಾಡ್ತಿದ್ಯಾ? ಅಲ್ಲ ನೀನ್ ಹೆಂಡತಿ ಏನು ಹೇಳ್ತಿದ್ದಾಳೆ ಹೀಗೆ? ನಾನು ಮಕ್ಕಳು ಮರಿ ಎಲ್ಲ ಇದ್ದಂತೆ ವೃದ್ಧಾಶ್ರಮಕ್ಕೆ ಹೋಗೋದಾ? ಹೌದಮ್ಮ, ಇವಾಗ ನಿನ್ನನ್ನು ಈ ಮನೇಲಿ ಬಿಟ್ಟು ಹೋಗೋದಕ್ಕಂತೂ ಆಗಲ್ಲ. ಅದು ಅಲ್ಲದೆ ಆಲ್ರೆಡಿ ಈ ಮನೆನ ಸೇಲ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿನೂ ಆಗಿದೆ. ಇವಾಗ ಇಲ್ಲ ಸೇಲ್ ಮಾಡಲ್ಲ ಅಂತೆಲ್ಲ ಹೇಳಿದ್ರೆ ಅವರು ಒಂಥರ ಅನ್ಕೋತಾರೆ ಅಲ್ವಾ? ಹಾಗಾಗಿನೇ ನಾನು ಇವಳ ಫ್ರೆಂಡ್ ಮನೇಲಿ ಅವ್ರ ಫ್ರೆಂಡ್ ಒಬ್ಬರು
ವೃದ್ಧಾಶ್ರಮ ನಡೆಸ್ತಾ ಇದ್ದಾರಂತೆ. ಹಾಗಾಗಿ ಅವ್ರ ಜೊತೆ ನಿನ್ನನ್ನು ಬಿಡೋ ಪ್ಲಾನ್ ಮಾಡಿದೀವಿ. ಅದು ಅಲ್ದೇನೆ ನಿನಗೆ ಏನೇನು ಬೇಕೋ ಎಲ್ಲಾನು ನೋಡ್ಕೊಳ್ಳೋದಕ್ಕೂ ಅವ್ರೆಲ್ಲರೂ ಇರ್ತಾರೆ. ಇಲ್ಲಾದ್ರೆ ಯಾರು ಇರ್ತಾರೆ ಹೇಳು? ನಮ್ಮ ಜೊತೆ ಕರ್ಕೊಂಡು ಹೋಗೋದಕ್ಕೂ ಆಗಲ್ಲ, ಇಲ್ಲಿ ಒಬ್ಳನ್ನೇ ಬಿಟ್ಟು ಹೋಗೋದಕ್ಕೂ ಆಗಲ್ಲ. ನಿನಗೆ ಅಂತ ಯಾರಾದರೂ ಇರಬೇಕಲ್ವಾ? ಹಾಗಾಗಿನೇ ನಾನು ಎಲ್ಲ ವ್ಯವಸ್ಥೆನೂ ಮಾಡಿದ್ದೀನಿ. ಅವರಿಗೆ ತಿಂಗಳ ನಾನೇ ದುಡ್ಡು ಕಳಿಸ್ತೀನಿ. ನಿನಗೆ ಏನೇನು ಖರ್ಚಿದೆಯೋ ಎಲ್ಲದಕ್ಕೂ ನಾವು ವ್ಯವಸ್ಥೆ ಮಾಡ್ತೀನಿ. ನೀನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ಮಗ ಸೊಸೆ ಮಾತಲ್ಲಿನೇ ಸುರೇಖನಿಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಇವರು ನನ್ನನ್ನು ವೃದ್ಧಾಶ್ರಮಕ್ಕೆ ಸೇರಿಸಲೇಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಅಂತ. ಹಾಗಾಗಿನೇ ತಾನು ಏನೇ ಹೇಳಿದ್ರು ಅವ್ರು ಮಾತ್ರ ತಮ್ಮ ನಿರ್ಧಾರನ ಬದಲಾಯಿಸಲ್ಲ ಅನ್ನೋದು ಅರ್ಥ ಆಗಿ ಏನು ಮಾತಾಡ್ದೇನೆ ಸುಮ್ಮನಾಗ್ತಾಳೆ. ಅವ್ರು ಹೇಳ್ದಾಗೆ ವೃದ್ಧಾಶ್ರಮದ ಕಡೆ ಪಯಣ ಬೆಳೆಸ್ತಾಳೆ. ಕೆಲವು ದಿನಗಳು ಕಳೆದ ಮೇಲೆ ಅದೇ ಆಶ್ರಮದಲ್ಲಿ ಚಾರುಣ್ಯ ತನ್ನ ತಾಯಿನ ನೋಡ್ತಾಳೆ. ಅಯ್ಯೋ, ಇದೇನಮ್ಮ ನೀನು ನೀನು ಇಲ್ಲಿ? ಮಗಳು ಕೇಳೋ ಪ್ರಶ್ನೆಗೆ ಸುರೇಖಾ ಕೂಡ ನಡ್ತಿರೋ ಎಲ್ಲ ವಿಷಯನೂ ವಿವರವಾಗಿ ಹೇಳ್ತಾಳೆ. ಏನು, ಇಷ್ಟೆಲ್ಲ ಆಯ್ತಾ? ಅಲ್ಲಮ್ಮ, ನೀನು ಇಲ್ಲಿಗೆ ಬರೋ ಬದಲು ನಮ್ಮನೆಗಾದ್ರೂ ಬರ್ಬೇಕು ತಾನೆ? ಯಾವ ಮುಖ ಇಟ್ಕೊಂಡು ನಿಮ್ಮನೆವರೆಗೂ ಬರಲಿ ಹೇಳು? ನೀನು ಮೊದಲಿಂದಾನು ಹೇಳ್ತಾನೆ ಇದೆ, ಮಗ ಮಗಳ ಮಧ್ಯೆ ಭೇದ ಮಾಡ್ತಿದ್ಯಾ. ಮುಂದೆ ಒಂದಿನ ನಿನ್ನ ಮಗ ನಿನ್ನ ತಲೆ ಮೇಲೆ ಕಲ್ಚಪ್ಪಡಿ ಎಳಿತಾನೆ, ನಡು ನೀರಲ್ಲಿ ಕೈ ಬಿಟ್ಟು ಹೋಗ್ತಾನೆ ಅಂತ ನೀನು ಹೇಳಿದ್ದೆ ನಿಜ ಆಯ್ತು ಮಗಳೇ. ಕೊನೆಗೂ ನನ್ನ ಮಗ ಅವನ ಜೀವನಕ್ಕೋಸ್ಕರ ನನ್ನನ್ನು ನಡು ನೀರಿನಲ್ಲಿ ಕೈ ಬಿಟ್ಟು ಹೊರಟೇ ಹೋದ. ನಾನು ಮೊದಲಿಂದಾನು ಇರೋ ಒಬ್ಬ ಮಗ, ಅವನೇ ನಮ್ಮ ವಂಶನ ಉದ್ಧಾರ ಮಾಡೋದು, ಜೀವನ ಪೂರ್ತಿ ನಮ್ಮನ್ನ ಅವನೇ ನೋಡ್ಕೋಬೇಕು ಅನ್ನೋ ಕಾರಣದಿಂದ ಅವನನ್ನ ತುಂಬಾನೇ ಪ್ರೀತಿಯಿಂದ ಸಾಕಿದೆ. ಅವನಿಗೆ ಏನ್ ಬೇಕು ಬೇಡ ಎಲ್ಲಾನು ಮೊದಲೇ ತಿಳ್ಕೊಂಡು ಎಲ್ಲಾನು ಕೊಡಿಸ್ತಾ ಇದ್ದೆ. ಆದ್ರೆ ಅವನು ಇವತ್ತು ನನ್ನನ್ನ ಕೈ ಬಿಟ್ಟು ಅವನ ಜೀವನನ ನೋಡ್ಕೊಂಡು ಹೊರಟೇ ಹೋದ. ನಿನಗೆ ಮೊದಲಿಂದಾನು ನಾನು ನಿನ್ಗೇನು ಕೊಡಿಸ್ಲಿಲ್ಲ, ಮಗನ್ನೇ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ದೆ. ಹೇಗೂ ಮಗಳು ಮದುವೆ ಆಗಿ ಬೇರೆಯವ್ರ ಮನೆಗೆ ಹೊರಟೋಗ್ತಾಳೆ. ಮಗ ಆದ್ರೆ ಜೀವನ ಪರ್ಯಂತ ನಮ್ಮನ್ನು ನೋಡ್ಕೋಬೇಕು, ಅದಕ್ಕೆ ಅವನ ಜೊತೆ ಚೆನ್ನಾಗಿರ್ಬೇಕು ಅನ್ಕೊಂಡು ನಾನು ಇಷ್ಟೆಲ್ಲ ಮಾಡಿದೆ. ಆದ್ರೆ ಕೊನೆಗೂ ನಾನು ನೋಡ್ಕೊಂಡಿದ್ದು ಒಂದೇ ಬಂತು, ಅವನು ನನ್ನನ್ನು ನಡು ನೀರಲ್ಲಿ ಬಿಟ್ಟು ಹೊರಟೋದ. ಇಷ್ಟೆಲ್ಲ ಆದ್ಮೇಲೂ ನಿನ್ನ ಮನಸ್ಸಿಗೆ ಇಷ್ಟೆಲ್ಲ ನೋವು ಮಾಡಿದ್ಮೇಲೂ ನಾನು ಹೇಗಮ್ಮ ನಿಮ್ಮ ಮನೆಗೆ ಬರಲಿ? ಇದೇನಮ್ಮ, ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ? ನಿನ್ನ ಮಗ ಏನೋ ನಿನ್ನನ್ನು ನಡು ನೀರಲ್ಲಿ ಬಿಟ್ಟ ಅಂದ್ರೆ ನಾನು ಕೂಡ ಹಾಗೆ ಮಾಡ್ತೀನಿ ಅನ್ಕೊಂಡ್ಯಾ? ನೋಡಮ್ಮ, ನೀನು ಹೀಗೆಲ್ಲ ಮಾತಾಡಬೇಡ. ನೋಡು, ನಿನ್ನ ಮಗ ನಿನ್ನನ್ನು ನೋಡ್ಕೊಳ್ದಿದ್ರೆ ಏನಾಯ್ತು? ನಿನ್ನ ಮಗಳು ನಾನಿದ್ದೀನಿ ಅಲ್ವಾ? ಇನ್ಮೇಲಿಂದ ನೀನು ಇಲ್ಲಿರೋದು ಬೇಡ, ನನ್ನ ಜೊತೆ ನಮ್ಮ ಮನೆಗೆ ಬಾ. ಚಾರು, ನನ್ನ ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಇರೋ ಇಬ್ರು ಮಕ್ಕಳನ್ನು ಒಂದೇ ಸಮನಾಗಿ ನೋಡ್ಬೇಕಾಗಿದೆ ತಾಯಿ ಕರ್ತವ್ಯ. ಆದ್ರೆ ನಾನು ಮಗನೇ ಹೆಚ್ಚು ಅಂತ ಮಗನ್ನ ತುಂಬಾ ಪ್ರೀತಿ ಮಾಡಿ ನಿನ್ನನ್ನ ದೂರ ಇಟ್ಬಿಟ್ಟೆ. ಆದ್ರಿಂದ ನಿನ್ನ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತ ಇವಾಗ ಅರ್ಥ ಆಗ್ತಿದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ನಾನು ಮಾಡಿರೋ ತಪ್ಪಿಗೆ ದೇವ್ರು ಸರಿಯಾಗಿ ಶಿಕ್ಷೆ ಮಾಡಿಬಿಟ್ಟಿದ್ದಾನೆ. ಅಮ್ಮ, ಹೋಗ್ಲಿ ಬಿಡಮ್ಮ, ಆಗಿದ್ದೇನೋ ಆಯ್ತು. ನೋಡು, ಅವರು ಅವ್ರ ಜೀವನನ ನೋಡ್ಕೊಂಡು ಹೋಗಿದ್ದಾರೆ ಅಲ್ವಾ? ಎಲ್ಲೇ ಇದ್ರು ಅವ್ರು ಸುಖವಾಗಿರ್ಲಿ. ನೀನು ನನ್ನ ಜೊತೆ ಬಾ. ಇನ್ಮೇಲಿಂದ ನೀನು ಒಂಟಿಯಾಗಿರೋದು ಬೇಡ. ನಿನಗೆ ಮಗ ಸೊಸೆ ಇಲ್ಲದೆ ಇದ್ರೆ ಏನಾಯ್ತು? ಮಗಳು ಅಳಿಯ ಅಂತ ನಾವಿದ್ದೀವಿ ಅಲ್ವಾ? ಮೊದಲು ಬಾ, ನೀನು ಇಲ್ಲಿಂದ ಹೋಗೋಣ. ಇಷ್ಟೆಲ್ಲ ಆದ್ಮೇಲೆ ಸುರೇಖನಿಗೆ ತನ್ನ ಇಬ್ರು ಮಕ್ಕಳ ಮಧ್ಯೆ ನಾನು ಭೇದ ಮಾಡಿ ತುಂಬ ದೊಡ್ಡ ತಪ್ಪು ಮಾಡಿದೆ ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ನಂತರ ತನ್ನ ಮಗಳ ಜೊತೆ ಮಗಳ ಮನೆಗೆ ಹೋಗ್ತಾಳೆ. ಇದಾದ್ಮೇಲೆ ಚಾರುಣ್ಯ ತನ್ನ ತಾಯಿನ ತುಂಬ ಚೆನ್ನಾಗಿ ನೋಡ್ಕೊಳ್ತಾಳೆ. ಫಾರಿನಿಗೆ ಹೋಗಿರೋ ಮಗ ಸೊಸೆ ತಾಯಿ ಅಕೌಂಟಿಗೆ ತಿಂಗಳ ದುಡ್ಡು ಹಾಕ್ತಿರ್ತಾರೆ ಹೊರತು ಬಂದು ತಾಯಿ ಆರೋಗ್ಯನ ಅನಾರೋಗ್ಯನ ಯಾವುದನ್ನು ವಿಚಾರಿಸ್ತಾ ಇರಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ, ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದ್ರೆ ನಾವಿನ್ನ ಹೊರಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ.